ಶ್ರೀಮಂತರು ಮಾತ್ರ ಹೊಟ್ಟೆ ತುಂಬಿಸ್ಕೋಬಾರದು, ಬಡವರ ಹೊಟ್ಟೆಯೂ ಕೂಡ ತುಂಬಬೇಕು. ಕರ್ನಾಟಕದಲ್ಲಿ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಹಿಂದೆ 7 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ರು. ಆಮೇಲೆ ಬಂದಂತ ಸರ್ಕಾರ, ಬಿಜೆಪಿ ಸರ್ಕಾರ 5 kg ಇಳಿಸ್ತು. ಆ 5 kg ಜೊತೆಗೆ ಇನ್ನ 5 kg ಕೊಡ್ತೀವಿ ಅಂತೇಳಿ ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು. ಅದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡಲ್ಲ ಅಂತ ಅಂದ್ಬಿಟ್ಟಿದ್ದಾರೆ. FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಕ್ಕಿ ಕೊಡಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ನಾನೇನ್ ಮಾಡಿದೆ, 1 kg ಅಕ್ಕಿಗೆ 34 ರೂಪಾಯಿನಂತೆ, 170 ರೂಪಾಯಿ 5 kgಗೆ ಪ್ರತಿ ಒಬ್ಬರಿಗೆ 1,28,00,000 ಕುಟುಂಬಗಳಿಗೆ, 1,28,00,000 ಕುಟುಂಬಗಳಿಗೆ ಇವತ್ತು 170 ರೂಪಾಯಿಯನ್ನ ಅವರ ಅಕೌಂಟ್ಗೆ ಹೊರಟವರು. ಯುವ ನಿಧಿ ಕಾರ್ಯಕ್ರಮ ಯಾರು 2022-23 ಓದಿ ಕೆಲಸ ಸಿಕ್ಕಿರಲ್ಲ, 6 ತಿಂಗಳ ಕೆಲಸ ಸಿಕ್ಕಿರಲ್ಲ, ಅವರು 2 ವರ್ಷದವರೆಗೆ ಪದವೀಧರ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಪದವಿ, ಆಮೇಲೆ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಅದ್ರ ಜೊತೆಗೆ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೀವಿ, ತರಬೇತಿ ಕೂಡ ಕೊಡ್ತೀವಿ. 2 ವರ್ಷದಲ್ಲಿ ಕೆಲಸ ಸಿಕ್ಕಬೇಕು ಅನ್ನೋದು ನಮ್ಮ ಉದ್ದೇಶ. ಕೆಲಸ ಸಿಕ್ಲಿಕ್ಕೆ ಏನೇನು ಟ್ರೈನಿಂಗ್ ಕೊಡಬೇಕು ಅವೆಲ್ಲ ಟ್ರೈನಿಂಗ್ಗಳನ್ನು ಕೊಡ್ತೀವಿ. ಇವೆಲ್ಲ ಕಾರ್ಯಕ್ರಮಗಳಿಂದ ಇವತ್ತು 4.5 ಕೋಟಿ ಜನಸಂಖ್ಯೆ, 4,50,00,000 ಜನರು ಒಂದಲ್ಲ ಒಂದು ತಿಂಗಳಿಗೆ 4ರಿಂದ 5 ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ. ಹಿಂದೆ ಯಾವ್ದಾದ್ರು ಸರ್ಕಾರ ಕೊಟ್ಟಿತ್ತ? ಆರ್ಥಿಕ ಶಕ್ತಿ ಬೇಕಲ್ಲ, ಸಾಮಾಜಿಕ ಶಕ್ತಿ ಬೇಕಲ್ಲ, ಅವ್ರ ಮಕ್ಕಳು ಓದಿಸ್ಬೇಕಲ್ವಾ, ಅವರು ಕಾರ್ಮಿಕರು ಅವರ ಕಾರ್ಖಾನೆಗಳಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಹೋಗ್ಬೇಕಲ್ವಾ, ಕೂಲಿ ಮಾಡಕ್ ಹೋಗ್ಬೇಕಲ್ಲ. ಅದಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು, ಇವೆಲ್ಲ ಕಾರ್ಯಕ್ರಮಗಳು ಕೂಡ ನೇರವಾಗಿ ಫಲಾನುಭವಿಗಳಿಗೆ ತಲುಪ್ತದೆ, ಮಧ್ಯವರ್ತಿಗಳಿಲ್ಲ. ಅದಕ್ಕಾಗಿ ಈ ವರ್ಷ ನಮ್ಮ ಸರ್ಕಾರ 38,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ. 38,000 ಕೋಟಿ 24-25ರಲ್ಲಿ, 24-25ನೇ ವರ್ಷದಲ್ಲಿ, ಮುಂದಿನ ವರ್ಷ ಅಂದ್ರೆ ಮುಂದಿನ ವರ್ಷ 58,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಹಿಂದೆ ಯಾವ ಸರ್ಕಾರ ಖರ್ಚು ಮಾಡಿತ್ತು? ಯಾವ ಸರ್ಕಾರ ಖರ್ಚು ಮಾಡಿತ್ತು? ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ. ನಾವು ಇವತ್ತು ನಿಮ್ಮ ಸಹಾಯಕ್ಕೆ, ಬಡವರಿಗೆ ಅವರ ಕೈಗೆ ಶಕ್ತಿ ಕೊಡ್ತಕ್ಕಂಥ, ಅವ್ರ ಕೈಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಬಿಜೆಪಿ ಅವರು ಹೇಳ್ತಾರೆ, ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳಿದ್ದು? ನನ್ ಅದರ್ ದ್ಯಾನ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ಅವ್ರು ಹೇಳಿದ್ದು ಮಾಡಕ್ಕಾಗಲ್ಲ, ಮಾಡ್ಬಿಟ್ರೆ ಆರ್ಥಿಕ ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ. ಆರ್ಥಿಕವಾಗಿ ದಿವಾಳಿ ಆಗಿದೆಯೇ ಈಗ? ನೋ, ದಿವಾಳಿ ಆಗಿಲ್ಲ. 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿನೂ ಕೂಡ ಸುಭದ್ರವಾಗಿ ಇರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಅದು ಬಡವರ ಕೈಯಲ್ಲಿ ಹಣ
ಇದ್ರೆ ತಾನೇ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಥವಾ ಮಾರುಕಟ್ಟೆಗೆ ಹೋಗೋಕ್ಕೆ, ಅಂಗಡಿಗೆ ಹೋಗೋಕ್ಕೆ, ವ್ಯಾಪಾರ ಮಾಡೋಕ್ಕೆ ಸಾಧ್ಯ ಆಗೋದು. ದುಡ್ಡೇ ಇಲ್ಲದೆ ಮಾಡಕ್ಕೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದ್ರೆ ಸಾಲದಪ್ಪ, ಅದ್ರ ಜೊತೆಗೆ ಎಲ್ಲ ಜನರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಕೂಡ ಬರಬೇಕು ಅಂತ ಹೇಳಿ. ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕು, ಬರೀ ಓಟ್ ಹಾಕ ಅಧಿಕಾರ ಇದ್ರೆ ಸಾಲದು. ಅದ್ರ ಜೊತೆಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶಕ್ತಿ ಇರಬೇಕು. ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದ್ರೆ ಸಾರ್ಥಕ ಆಗಲ್ಲ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಇದನ್ನೇ ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಅನುಭವ ಮಂಟಪದಲ್ಲಿ ಈ ತರ ಮೊದಲನೇ ಬಾರಿಗೆ ಬಸವಣ್ಣವ್ರ ಕಾಲದಲ್ಲಿ, ಅವತ್ತು 850 ವರ್ಷಗಳ ಹಿಂದೆ ಎಲ್ಲರೂ ಕೂಡ ಸಮಾನವಾಗಿ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ನಾವು ಸ್ವಾತಂತ್ರ್ಯ ಬಂದ ಮೇಲೆ ಕೂತ್ಕೊತೀವಿ, ಅದು ಬೇರೆ ವಿಚಾರ. ಸ್ವಾತಂತ್ರ್ಯ ಬರೋದಕ್ಕೆ ಮುಂಚಿತ ಕೂತ್ಕೊಳ್ಳೋಕ್ಕಾಗಿತ್ತ? ಎಲ್ಲರೂ ಒಂದೇ ಸಮಯ ಹಿಂಗೆ 6 ಗಂಟೆ ಎಲ್ಲ ಕೂತ್ಕೊಳ್ಳೋಕ್ಕಾಗಿತ್ತ? ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಕೂತ್ಬಿಟ್ಟಿದ್ರು. ಕೆಳಗಿರೋರು ಅಸ್ಪೃಶ್ಯ, ಆಮೇಲೆ ದಲಿತ, ಆಮೇಲೆ ಶೂದ್ರ, ಆಮೇಲೆ ವೈಶ್ಯ, ಆಮೇಲೆ ಕ್ಷತ್ರಿಯ, ಆಮೇಲೆ ಬ್ರಾಹ್ಮಣ. ಇದು ಬದಲಾವಣೆ ಆಗ್ಬೇಕಲ್ಲಪ್ಪ. ಆರಿಜಾಂಟಲ್ ಸೊಸೈಟಿ ಹೋಗಿ, ಆಮೇಲೆ ವರ್ಟಿಕಲ್ ಸೊಸೈಟಿ ಹೋಗಿ ಆರಿಜಾಂಟಲ್ ಸೊಸೈಟಿ ಬರಬೇಕಲ್ಲ. ಇದಕ್ಕೋಸ್ಕರ ಬಸವಾದಿ ಶರಣರು ಪ್ರಯತ್ನವನ್ನು ಮಾಡಿ ಏನಾಯ್ತಲ್ಲ, ಎಲ್ಲರೂ ಸಮಾನವಾಗಿರ್ಬೇಕು. ಯಾವುದೇ ಜಾತಿನಲ್ಲಿ ಆಕಸ್ಮಿಕವಾಗಿ ಹುಟ್ಟಿದೀವಿ, ಯಾವುದೇ ಧರ್ಮದಲ್ಲಿ ಆಕಸ್ಮಿಕವಾಗಿ ಹುಟ್ಟಿದೀವಿ, ಆದ್ರೆ ಆರಿಜಾಂಟಲ್ ಸೊಸೈಟಿ ಆಗ್ಬೇಕು ಅಂತಕ್ಕಂಥದ್ದನ್ನ ಕನಸ್ಕೊಂಡಿದ್ವಿ. ಆ ಕನಸನ್ನ ನನಸು ಮಾಡಲಿಕ್ಕೆ ಅವ್ರ ದಾರಿನಲ್ಲಿ ಸ್ವಲ್ಪನಾದ್ರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ನಾವು ಆ ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ಬರೀ ಭಾಷಣ ಭರವಸೆಗಳನ್ನು ಅಷ್ಟೇ ಹೇಳೋಕೆ ಹೋಗಲ್ಲ. ನಾವು ಏನು ಹೇಳ್ತೀವಿ ಅದರಂತೆ ನಡೀಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇದನ್ನ ನಮ್ಮ ಸರ್ಕಾರ ಹಿಂದೇನೂ ಮಾಡಿದ್ದು, ಈಗಲೂ ಮಾಡ್ತೀವಿ, ಮುಂದೇನೂ ಮಾಡ್ತೀವಿ. ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಬೇಕು ಅಲ್ವಾ? ನಿಮ್ಮ ಆಶೀರ್ವಾದ ಇರ್ಬೇಕೋ ಬೇಡ? ನಮ್ಗೆ ಅರ್ಹತೆ ಇದೆಯಾ ಇಲ್ವಾ? ನಿಮ್ಮ ಆಶೀರ್ವಾದ ಕೇಳ್ತಕ್ಕಂಥ ನೈತಿಕತೆ ನಮಗಿದೆ ಅಲ್ವಾ? ಕಳೆದ ಸಾರಿ ಹೇಗೆ ನಮ್ಮ ಅಪ್ಪಾಜಿ ನಾಡಗೌಡರಿಗೆ ಆಶೀರ್ವಾದ ಮಾಡಿದ್ವಿ, ಅದೇ ರೀತಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ. ಆಗ್ಬೋದಾ? ಆಗ್ಬೋದೇನ್ರಿ? ಸಮಯದ ಅಭಾವದಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ದೀರಿ. ನಿಮ್ಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸುಮ್ಮನೆ ಕೂತ್ಬಿಡ. ಅದರಿಂದ ಇಷ್ಟು ವಿಚಾರಗಳನ್ನ ಹೇಳಿ ಇವತ್ತು ಅನೇಕ 227 ಕೋಟಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಮಾಡಿದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ನಾಡಿನ ಮುಖ್ಯಮಂತ್ರಿಗಳಿಗೆ.